ಓಡ್ ಬಂದು ಅವನ ಕಾಲಿಂದ ಗುದ್ದಿದ್ದಾನೆ. 5 ವರ್ಷ ಮಗ ಸರ್ ಅವನು. ಆಟ ಆಡ್ತಾ ಇದ್ದ ಬಾಲಕನಿಗೆ ಕಾಲಲ್ಲಿ ಒದ್ದು ವಿಕೃತಿ ಮೆರೆದಿರುವ ಘಟನೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇಲ್ಲ, ನಾನು ಚಪ್ಪಲಿ ಕಿತ್ತೋಯ್ತು, ಹಂಗಾಗಿ ನನ್ನ ಮಗನ್ ತುಳ್ಕೊಂಡ್ ಬಂದೆ ಅಂತ ಹೇಳಿದ್ರು. ಸರಿ, ನಾನು ಹೌದೇನೋ ಅಂತ ನಿಜ ನಂಬ್ಕೊಂಡು ಅವ್ರ ಮಗು ತಾಯಿನ ಕರೆದ್ಬಿಟ್ಟು ಹೇಳಿದೆ, ಪಾಪು ಬಿದ್ದಿದೆ, ಒಂದ್ಸರಿ ಎತ್ತಿ ನೋಡಿ ಹುಷಾರು ಅಂತ ಹೇಳಿ ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ನಂಗೆ ಮತ್ತೆ ಫೋನ್ ಮಾಡಿದ್ರು, ಇಲ್ಲ ಮಗು ಬಿದ್ದಿರೋದಲ್ಲ, ಈ ತರ ಹೊಡೆದಿರೋದು ಅಂತ. ನೋಡಿ, ಮಕ್ಕಳು ರೋಡಲ್ಲಿ ಆಟ ಆಡ್ತಾ ಇರ್ತಾರೆ, ತಮ್ಮ ಒತ್ತಡಗಳಲ್ಲಿ ಜನಗಳು ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಸೈಕೋಪಾತ್ ಬಂದು ಆ ಮಕ್ಕಳ ಜಡೆ ಎಳೆಯೋದು, ಆ ಮಕ್ಕಳಿಗೆ ಹೊಡೆಯೋದು, ದಾರಿಲಿ ಹೋಗೋರ್ಗೆ ಹೊಡೆಯೋದು, ಏನೂ ತಪ್ಪು ಮಾಡಿಲ್ಲ, ಅಮಾಯಕ ಮಕ್ಕಳು. ಈ ಥರ ಸಮಸ್ಯೆ ಇರೋರಿಗೆ ನಾವು ಸೈಕೋಸಿಸ್ ಅಥವಾ ಸ್ಕಿಜೋಫ್ರಿನಿಯಾ ಕಾಯಿಲೆ ಅಥವಾ ಬೈಪೋಲಾರ್ ಕಾಯಿಲೆ ಅಥವಾ ಮೇನಿಯಾ ಕಾಯಿಲೆ ಅಂತ ನಾವೇನು ಕರಿತೀವಿ, ಅಥವಾ ಏನಾದರೂ ಡ್ರಗ್ಸ್ ಸೇವನೆ, ಇಂಟಾಕ್ಸಿಕೇಶನ್ ಅಲ್ಲಿ ಡ್ರಗ್ಸ್ಗಳನ್ನ ಸೇವನೆ ಮಾಡಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಈ ಥರ ಕೂಡ ನಾವು ಗಮನಿಸ್ತೀವಿ. ನಾನು ಸ್ವಲ್ಪ ವರ್ಷಗಳ ಹಿಂದೆ ಒಂದು ಸಿನಿಮಾ ನೋಡಿದ್ದೆ. ಬೆಳಗಿಂದ ರೈತರು ಕಷ್ಟ ಬಿದ್ದು ದುಡಿದು ಬಂದು ಬಳ್ಳಾರಿ ಜಿಲ್ಲೆಯ ಆ ಅಗರಿಬೊಮ್ಮನಹಳ್ಳಿ ಹತ್ರ ಒಂದು ಹಳ್ಳಿನಲ್ಲಿ ರೋಡಲ್ಲಿ ಮಲಗ್ತಾರೆ. ಅನಿರೀಕ್ಷಿತವಾಗಿ ಕುಡ್ಕೊಂಡು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಬಂದಂಥ ಆ ಕಾರು ಆ ಅಮಾಯಕ ಜನರನ್ನು ಬಲಿ ತೆಗೆದುಕೊಳ್ಳುತ್ತೆ. ತಪ್ಪು ಮಾಡದಲೇ ಇರ್ತಕ್ಕಂಥ ವ್ಯಕ್ತಿ ಶಿಕ್ಷೆ ಪಡೆಯೋ ಹಾಗೆ. ಏನು ಸರ್ ಇದೆಲ್ಲ ಮಾತನಾಡ್ತಾ ಇದ್ದೀರ ಅಂದರೆ, ಮನಸ್ಸು ಸರಿಯಾಗಿರಲಿಲ್ಲ ಅಂದರೆ ದೇವರು ಬಲಿ ಆಗ್ತಾನೆ, ಮನುಷ್ಯನೂ ಬಲಿ ಆಗ್ತಾನೆ, ಪ್ರಕೃತಿಯನ್ನು ಬಲಿ ಮಾಡ್ತಾನೆ. ಅದಕ್ಕೆ ಜ್ವಲಂತ ಸಾಕ್ಷಿ ಮೊನ್ನೆ ನಡೆದಂತಹ ಬೆಂಗಳೂರಿನಲ್ಲಿ ಒಬ್ಬ ಸೈಕೋಪಾತ್ ಏನೆಲ್ಲ ಮಾಡ್ತಾನೆ ನೀವೇ ನೋಡಿ. ಕಂಪ್ಲೇಂಟ್ ಮಾಡಿದ್ವಿ ಸರ್. ಇಮಿಡಿಯೇಟ್ 100 ಕಾಲ್ ಮಾಡಿಬಿಟ್ಟು ಪೊಲೀಸ್ ಬಂದರು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ CCTV ಫುಟೇಜ್ ಎಲ್ಲ ನೋಡಿದ್ವಿ ನಾವು. ಅದು CCTV ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಎಷ್ಟು ದಿವಸದಿಂದ ಈ ತರ ಮಾಡ್ತಿದ್ದಾನೆ ಅದು ಗೊತ್ತಿಲ್ಲ ಸರ್. ಸುಮಾರು ದಿವಸದಿಂದ ಸುಮಾರು ಮಕ್ಕಳಿಗೂ ಹಂಗೆ ಹೊಡಿತಾ ಇದ್ದಾನೆ ಅವನು ರೋಡಲ್ಲಿ ಬಂದು. ಹಂಗೆ ಸ್ವಲ್ಪ ಏಟ್ ಆಗಿದೆ ಸರ್, ಇಲ್ಲಿ ಐಬ್ರೋ ಹತ್ರ, ಮತ್ತೆ ಕೈಗೆ ಕಾಲ್ಗೆ ಎಲ್ಲ ಏಟ್ ಆಗಿದೆ. ಅವನು ಏನ್ ಕೆಲಸ ಮಾಡ್ತಾನೆ ಇಲ್ಲಿ ಇರೋರು? ಅವ್ನು ಜಿಮ್ ಟ್ರೈನರ್ ಅಂತೆ ಸರ್. ಎಲ್ಲಿ ಏನು ನಮ್ಗೆ ಅದ್ ಇನ್ಫಾರ್ಮೇಶನ್ ಇಲ್ಲ. ಜಿಮ್ ಟ್ರೈನರ್ ಅಂತ ಗೊತ್ತು. ಮೊದಲು ಆತ ಕೆಲವ್ರಿಗೆಲ್ಲರಿಗೂ ಕೂಡ ಗಲಾಟೆ ಮಾಡೋದು, ಹೊಡೆಯೋದು ಮಾಡ್ತಾನೆ. ಇದನ್ನ ಆ ಸುತ್ತಮುತ್ತ ಜನ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನರು ಒಂದಿಷ್ಟು ಮಾನವೀಯತೆ ಮರೀತಾರೆ. ಏನೋ ಅನಿರೀಕ್ಷಿತವಾಗಿ ಆಗೋಗಿದೆ, ಬಿಟ್ಬಿಡಿ. ಆ ನಿಟ್ಟಿನಲ್ಲಿ ಆ ಪೋಷಕರು, ಆ ವ್ಯಕ್ತಿಯ ಪೋಷಕರು ಒಂದಿಷ್ಟು ಜಾಗೃತಿ ವಹಿಸಿದ್ರೆ, ಆ ವ್ಯಕ್ತಿಯನ್ನ ಒಂದು ರಿಯಾಬ್ಗೆ ಹಾಕಿದ್ದಿದ್ರೆ ಈ ಅನಾಹುತಗಳು ನಡೆಯಲ್ಲ. ದೇಹಕ್ಕೆ ಕಾಯಿಲೆ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಮೈಂಡ್ಗೆ ಕಾಯಿಲೆ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನಾವು ನಿಮಾನ್ಸ್ಕೋಬೇಕಾ? 173 ಹೋಗ್ಬೇಕಾ? ಯಾರು ಸಿಟ್ಕತ್ತಾ ಇದ್ರೆ, ಎದ್ಕೆದಂಗೆ ಮಾತಾಡ್ತಾ ಇದ್ರೆ, ಕಿರ್ಚಾಡ್ತಾ ಇದ್ರೆ, ಅನಗತ್ಯವಾಗಿ ವರ್ತನೆ ಮಾಡಿದ್ರೆ, 171 ಹೋಗು ರೂಟ್ಗೆ ಅಂತಿದ್ವಿ. ಅಂದರೆ ನಿಮಾನ್ಸು ಅಂತ. ಈಗೆಂದರೆ ಹೇಳಿದ್ರೆ ನಿಮಾನ್ಸ, ನಾನು ಹುಚ್ಚನ, ಆ ಶಬ್ದ ಮನುಷ್ಯನಿಗೆ ಬಂದ್ರೆ ಹುಚ್ಚರ ಅಲ್ಲದವರು ಹುಚ್ಚರಾಗ್ಬಿಡ್ತಾರೆ. ಆ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ತಿಳ್ಕೊಳ್ಬೇಕಾಗಿದೆ. ಈಗ ಹೇಗೆ ದೇಹಕ್ಕೆ ಕಾಯಿಲೆ ಬರೋದು ಕಡಿಮೆ ಆಗ್ತಾ ಇದೆ, ಮೆಡಿಸಿನ್ಗಳು ಕಂಡುಹಿಡಿತಾ ಇದ್ದೀವಿ. ಮನಸ್ಸಿಗೆ ಕಾಯಿಲೆ ಬರುತ್ತಲ್ಲ, ಡಿಪ್ರೆಷನ್, ಸ್ಟ್ರೆಸ್, ಆನ್ಸೈಟಿ, ವೈಲೆಂಟ್, OCD, ಇವೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನ ವರ್ತನೆಯ ಮೇಲೆ ಉಂಟು ಮಾಡುವಂಥ ದುಷ್ಪರಿಣಾಮಗಳು. ಮನುಷ್ಯ ಇದಕ್ಕಿದ್ದಂಗೆ ಸ್ಟ್ರೆಸ್ ಮಾಡಿಕೊಂಡ್ರೆ, ಅಥವಾ ಅವನ ಮೈಂಡಲ್ಲೇ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಅವನ ಬಿಹೇವಿಯರ್, ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಇಲ್ಲಿ ಆ ಪೋಷಕರು ಅಬ್ಸರ್ವ್ ಮಾಡಿದ್ರು, ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ. ಆ ವ್ಯಕ್ತಿ ನೋಡಿ, ಜಿಮ್, ಏನ್ ದೇಹ ಚೆನ್ನಾಗಿದೆ, ಎಲ್ಲರಿಗೂ ಹೊಡ್ಕೊಂಡು ಬಂದಿದ್ದಾರೆ. ಕೊನೆಗೆ ರೋಸಿ ಹೋದ ಆ ಜನ ನೇರವಾಗಿ ಮತ್ತೊಮ್ಮೆ SP ಫೋನ್ ಮಾಡಿದಾಗ ಆ ಕಂಪ್ಲೇಂಟ್ ಲಾರ್ಜ್ ಆಗಿದೆ. ಇದು ಮಾನಸಿಕ ಕಾಯಿಲೆಯ ಅಡಿಯಲ್ಲಿ ಈ ಥರದ ಕೇಸ್ಗಳು ಖಂಡಿತ ಆಗ್ತವೆ. ಸುಮೋಟೋ ಅಡಿಯಲ್ಲಿ ಕೂಡ ನಾವು ಈ ಕೇಸ್ಗಳನ್ನ ಮಾಡ್ಕೊಳ್ಬೋದು.
ಈ ಥರ ಸಮಸ್ಯೆ ಇರೋರಿಗೆ ನಾವು ಸೈಕೋಸಿಸ್ ಅಥವಾ ಸ್ಕಿಜೋಫ್ರಿನಿಯಾ ಕಾಯಿಲೆ ಅಥವಾ ಬೈಪೋಲಾರ್ ಕಾಯಿಲೆ ಅಥವಾ ಮೇನಿಯಾ ಕಾಯಿಲೆ ಅಂತ ನಾವೇನು ಕರಿತೀವಿ, ಅಥವಾ ಏನಾದರೂ ಡ್ರಗ್ಸ್ ಸೇವನೆ, ಇಂಟಾಕ್ಸಿಕೇಷನಲ್ಲಿ ಡ್ರಗ್ಸ್ಗಳನ್ನ ಸೇವನೆ ಮಾಡಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಈ ಥರ ಕೂಡ ನಾವು ಗಮನಿಸ್ತೀವಿ. ಈ ಥರ ಆದಾಗ ನಾವೇನು ಮಾಡಬೇಕಂದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಇಂಟಿಮೇಷನನ್ನು ಕೊಡಬೇಕಾಗುತ್ತೆ. ಪೊಲೀಸವ್ರು ಏನು ಮಾಡ್ತಾರೆ, ಇವರನ್ನು ಅರೆಸ್ಟ್ ಮಾಡೋದಿಲ್ಲ, ಕಸ್ಟಡಿಗೆ ತೊಗೊತಾರೆ. ಇವರು ಪೊಲೀಸು ಆ ಪೇಷಂಟ್ನ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಿಯರೆಸ್ಟ್ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಅಥವಾ ನಿಮ್ಯಾನ್ಸ್ ಅಥವಾ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು. ಅಲ್ಲಿ ಅಸೆಸ್ಮೆಂಟನ್ನು ಮಾಡಿ ಅವ್ರಿಗೆ ಮಾನಸಿಕ ತಜ್ಞರಿಂದ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಮತ್ತು ಅಡ್ಮಿಷನ್ ಬೇಕಾಗುತ್ತೆ ಅಂತ ಹೇಳಿ ಮಾನಸಿಕ ತಜ್ಞರು ಒಂದು ಅಸೆಸ್ಮೆಂಟನ್ನು ಮಾಡಿ ಕೊಡ್ತಾರೆ. ಇದನ್ನು ತಗೊಂಡು ಅವರು ಮ್ಯಾಜಿಸ್ಟ್ರೇಟ್ ಬಳಿ ಹೋಗಬೇಕಾಗುತ್ತೆ. ಅವರು ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಇವರಿಗೆ IP ಕೇರ್ ಅಂದರೆ ಇನ್ಪೇಷಂಟ್ ಕೇರ್ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಆರ್ಡರನ್ನು ಕೊಡ್ತಾರೆ. ಆ ಆರ್ಡರನ್ನು ತಗೊಂಡು ನಿಮ್ಯಾನ್ಸಲ್ಲಿ ಯಾರು ಇವ್ರ ಜೊತೆಗೆ ನಿಲ್ಲೋದು ಬೇಡ, ಅವರು ನಿಮ್ಯಾನ್ಸ್ ಅವರು ಅಡ್ಮಿಟನ್ನು ಮಾಡ್ಕೋತಾರೆ. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಅವ್ರನ್ನ ಚಿಕಿತ್ಸೆಗೆ ನೆರವಾಗ್ತಾರೆ. ಮತ್ತು ಇದು ಮನೆಯವ್ರು ಯಾರು ಗೊತ್ತಿಲ್ಲ ಅಂದರೆ, ಮನೆಯವ್ರಿಗೆ ಗೊತ್ತಿದ್ದರೆ ಅವರು ಮನೆಯವ್ರಿಗೆ ತಿಳಿಸಿ ಮನೆಯವರು ಸಹಾಯದೊಂದಿಗೆ ಅಥವಾ ಪೊಲೀಸರು ಕೂಡ ಹೆಲ್ಪ್ ಮಾಡ್ಬೋದು. ಅವರು ಕೂಡ ಮನೆಯವರ ಕನ್ಸೆಂಟಿಂದ ನಿಯರೆಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇವರು ಕನ್ಸೆಂಟನ್ನು ಕೊಟ್ಟರೆ ಅವರು ಮಾನಸಿಕ ತಜ್ಞರು ಇವರಿಗೆ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸಮಸ್ಯೆಗಳು ಅಲ್ಪ ಮಟ್ಟದಲ್ಲಿರುವಾಗಲೇ ನಾವು ಚಿಕಿತ್ಸೆಯನ್ನು ನೀಡಿದ್ರೆ ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋದಿಲ್ಲ. ಇವರು ಸ್ವಲ್ಪ ದಿನದ ಮಟ್ಟಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಇವರಿಗೆ ತಜ್ಞರ ಬಳಿ ತೋರಿಸ್ಕೊಂಡ್ರೆ ಇದು ಕಂಪ್ಲೀಟ್ ಸರಿ ಮಾಡ್ಬೋದು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಕೇವಲ 1 ವಾರ 2 ವಾರದಲ್ಲೇ ಇವರು ಕಂಪ್ಲೀಟು ನಾರ್ಮಲ್ ಆಗ್ತಾರೆ. ಅಗ್ರೆಷನ್ ಏನಿರುತ್ತೆ ಅಥವಾ ಅಸಾಲ್ಟಿವ್ ಬಿಹೇವಿಯರ್ ಏನಿರುತ್ತೆ, ಹೊಡೆಯೋವಂಥದ್ದು, ಬೈಯೋವಂಥದ್ದು, ಕಿರ್ಚಾಡೋವಂಥದ್ದು, ಗಲಾಟೆ ಮಾಡೋವಂಥದ್ದು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ದಯವಿಟ್ಟು ಈ ಥರ ನೀವು ಕಂಡು ಬಂದಲ್ಲಿ ತಜ್ಞ ವೈದ್ಯರ ಬಳಿಗೆ ಸಂಪರ್ಕಿಸಿ. ಇದು ನನಗೆ ಸಂಬಂಧ ಇಲ್ಲ. ನಮ್ಮ ಮನೆಯಲ್ಲಿ ಯಾರು ಇದ್ದರೆ ಅವರು ಆ ರೀತಿ ವರ್ತಿಸ್ತಾ ಇಲ್ಲ, ಅದೊಂದು ಗ್ರಾಚಾರ, ಆ ಹಣೆ ಬರ, ಯಾರೋ ವಾಮಾಚಾರ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಆ ಭಾವನೆಗಳಿಂದ ಮೊದಲು ಪೋಷಕರು ಹೊರಗಡೆ ಬರಬೇಕು. ಮಾನಸಿಕ ಒತ್ತಡದಲ್ಲಿ ಅವರ ವರ್ತನೆಯಲ್ಲಿ ಬದಲಾವಣೆಯಾದಾಗ ನಮಗೂ ತೊಂದರೆ ಆಗುತ್ತೆ, ಆ ವ್ಯಕ್ತಿಗೂ ತೊಂದರೆ ಆಗುತ್ತೆ, ಈ ಸಮಾಜಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿ ಮನದಟ್ಟು ಮಾಡಿಕೊಂಡು ತಕ್ಷಣ ಮಾನಸಿಕ ಆಸ್ಪತ್ರೆಗೆ ಅಥವಾ ಆಪ್ತ ಸಮಾಲೋಚನೆಗೆ ಕಳಿಸ್ಕೊಟ್ಟಾಗ ಈ ಆತನೂ ಬದುಕ್ತಾನೆ, ಅವ್ರ ಕುಟುಂಬನೂ ಬದುಕುತ್ತೆ, ಸಮಾಜನೂ ಬದುಕುತ್ತೆ. ಬನ್ನಿ, ಈ ರೀತಿ ಮಾನಸಿಕವಾಗಿ ತೊಂದರೆಗೊಳಗಾಗಿರೋರು ಬೇರೆಯವರಿಗೆ ಕಿರುಕುಳ ಕೊಡೋದಕ್ಕಿಂತ ಮುಂಚೆ, ತನಗೂ ಕೂಡ ಕಿರುಕುಳ ಕೊಡೋದಕ್ಕಿಂತ ಮುಂಚೆ ಅರ್ಥ ಮಾಡಿಕೊಂಡು ಅವ್ರನ್ನ ಆಪ್ತ ಸಮಾಲೋಚನೆಗೆ ಒಳಗಾಗುವಂತೆ ಮಾಡೋಣ. ಸದೃಢ ಮನಸ್ಸನ್ನು ಕೊಡೋಣ. ನಮ್ಮಂತೆ ಅವ್ರಿಗೂ ಒಂದು ಸ್ಥಾನಮಾನ ಇದೆ ಅನ್ನೋದನ್ನ ನಾವೆಲ್ಲ ತೋರ್ಪಡಿಸ್ಕೊಳ್ಳೋಣ. ಒಂದಂತೂ ಸತ್ಯ, ಇನ್ನು ಮುಂದೆ ನಾವೆಲ್ಲರೂ ಕೂಡ ಮಾನಸಿಕ ರೋಗಿಗಳೇ. ಯಾಕೆ? ಒತ್ತಡದ ಒಳಗಡೆ ಇದ್ದೀವಿ. ಅದರಿಂದ ರಿಲ್ಯಾಕ್ಸ್ ಮಾಡಿಕೊಂಡು ಒಂದಿಷ್ಟು ನಗ್ತಾ ಸಂತೋಷವಾಗಿ ಜನರೊಂದಿಗೆ ಬೆರೆತು, ಕುಟುಂಬದೊಂದಿಗೆ ಬೆರೆತು ನಗ್ತಾ ಇರೋದು ಕಲಿಯೋಣ. ಇಂಥ ಘಟನೆಗಳು ಕಂಡು ಬಂದಾಗ ತಕ್ಷಣ ಪೊಲೀಸ್ನರಿಗೆ ತಿಳಿಸೋಣ, ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ತಿಳಿಸೋಣ. ಡೇ ಕೇರ್ ಸೆಂಟರ್ ಅಂತ ಇದೆ ನೋಡಿ ನಮ್ಮಲ್ಲಿ. ನಮ್ದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಡೇ ಕೇರ್ ಸೆಂಟರ್ ಪ್ರಾರಂಭ ಆಗಿದೆ, ಸರ್ಕಾರದ ಅನುಮತಿಯ ಮೇಲೆ. ಈ ಥರದ ವರ್ತನೆ ಯಾರಿಗೇ ಇದ್ರೂ ಕೂಡ ನಮಗೆ ಕರ್ಕೊಂಡು ಬಂದರೆ, ನಮ್ಮ ಬಳಿಗೆ ತಿಳಿಸಿದರೆ ನಾವು ಆಪ್ತ ಸಮಾಲೋಚನೆ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಸಂಬಂಧಪಟ್ಟಂತೆ ಮೆಡಿಸಿನ್ ಕೊಡ್ತೀವಿ, ಒಂದಿಷ್ಟು ಚಟುವಟಿಕೆ ಮಾಡಿಸ್ತೀವಿ. ನಮ್ಮಂತೆ ಅವನೂ ಕೂಡ ಈ ಸಮಾಜದ ಆಸ್ತಿ ಆಗಾಗಿದೆ ಮಾಡ್ತೀವಿ. ದಯವಿಟ್ಟು ಇಂಥ ವರ್ತನೆ ಇರುವ ಯಾವುದೇ ವ್ಯಕ್ತಿಗಳಾಗಲಿ ನಮ್ಮ ಡೇ ಕೇರ್ ಸೆಂಟರ್ ಕಾಂಟ್ಯಾಕ್ಟ್ ಮಾಡಿ. 9481776616. ಮತ್ತೊಮ್ಮೆ 9481776616. ನಮಸ್ಕಾರ.